ಕೆಸನು ಮೆಜೆಸ್ಟಿಕ್ನಲ್ಲಿ ನಮ್ಮ ಪ್ರತಿನಿಧಿ ಗಣೇಶ್ ಇದ್ದಾರೆ. ಗಣೇಶ, ಪ್ರತಿಭಟನೆ ಅಥವಾ ಬಂದ್ ಅಂತ ಬಂದಾಗ ನಾವು ಇಂಪಾರ್ಟೆಂಟ್ ಆಗಿ ಮೆಜೆಸ್ಟಿಕ್ ಬಗ್ಗೆ ಗಮನ ಹರಿಸ್ತೀವಿ. ಬಿಕಾಸ್ ಹೃದಯ ಭಾಗ ಅಂತ ಕರಿತೀವಿ. ಈ ರಾಜ್ಯದ ಬೇರೆ ಬೇರೆಯಿಂದ ಬರುವಂಥ ಜನರು ಇಲ್ಲಿಗೆ ರೀಚ್ ಆಗ್ತಾರೆ. ಹಾಗಾಗಿ ಇವತ್ತು ಬಂದ್ ಇರೋದ್ರಿಂದ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಬರಬೇಕೋ ಬರಬಾರ್ದು, ವೆಹಿಕಲ್ಸ್ಗಳು ಸಿಗುತ್ತೋ ಅವ್ರು ಸಿಗಲ್ವಾ ಅಂತ. ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಓಡಾಟ ಜನರದ್ದು ಇದೆಯೋ, ಹೇಗಿದೆ ಸದ್ಯ ಅಲ್ಲಿನ ಸಿಚುವೇಶನ್ ಅಂತ ಗಣೇಶ್? ನೀತಿ ಮುಖ್ಯವಾಗಿ ಇಲ್ಲಿ ಮೆಜೆಸ್ಟಿಕ್ನ ಓಡಾಟಗಳನ್ನು ಬೆಳಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಬಂದ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಜನರಿಂದ ವ್ಯಕ್ತವಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನೀರಸವಾದಂತಹ ಪ್ರತಿಕ್ರಿಯೆ ಈಗ ಕಾಣ್ಬೋದು. ನಾನು ಮೆಜೆಸ್ಟಿಕ್ನಲ್ಲಿ BMTC ಬಸ್ ನಿಲ್ದಾಣದ ಸಮೀಪದಲ್ಲಿದ್ದೆ. ಅದು BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಮುಖ್ಯವಾಗಿ ದಿನನಿತ್ಯ 8,000 ಬಸ್ಗಳು, 7,500 ಇಂದ 8,000 ಬಸ್ಗಳು ಆಪ್ರೇಟ್ ಆಗುತ್ತೆ. ಬೇರೆ ಬೇರೆ ಭಾಗಗಳು ಇಡೀ ಬೆಂಗಳೂರಿಗೆ ಸಂಚಾರ ಮಾಡುತ್ತೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯು ಕೂಡ ಅದೇ ರೀತಿ ಇದೆ. ಇವತ್ತು ವೀಕೆಂಡ್ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದು ರೀತಿಯಲ್ಲಿ ಮೆಜೆಸ್ಟಿಕ್ಗೆ ಯಾವ ರೀತಿ ಬರಬೇಕು, ಹೇಗೆ ಬರಬೇಕು ಅನ್ನೋಂಥ ಗೊಂದಲದಲ್ಲಿದ್ದರು. ಆದರೆ ಬಸ್ಗಳೆಲ್ಲವೂ ಕೂಡ ಓಡಾಡ್ತಾ ಇದೆ. ಎಂದಿನಂತೆ ಬಸ್ ಆಪ್ರೇಟ್ ಆಗ್ತಾ ಇರುವಂಥದ್ದು. ಹಾಗಾಗಿ ಜನರಿಂದನೂ ಕೂಡ ನಾವು ನೋಡ್ಬೋದು, ವಿಜುವಲಲ್ಲಿ ನಮ್ಮ ಕ್ಯಾಮ್ರಾಮನ್ ನದಾಫ್ ಅವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆಗಳಿದೆ. ಇದ್ರ ಜೊತೆಗೆ ಆಟೋ ಸಂಘಟನೆಗಳು, ಓಲಾ, ಊಬರ್, ಕ್ಯಾಬ್ಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಈಗ ನಾವು ನೋಡ್ಬೋದು. ನಮ್ಮ ಈ ಭಾಗದಲ್ಲಿ ನಾನು ಈ ಭಾಗದಲ್ಲಿ ತೋರಿಸೋದಾದರೆ KSRTC ಬಸ್ಗಳನ್ನು ನಾವು ನೋಡೋದಾದರೆ ಅಲ್ಲೂ ಕೂಡ ಅಂತಂದರೆ ಒಂದು 2 ದಿನ ಇವತ್ತು ನಾಳೆ ರಜೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬಂದಂಥವರು, ಹಾಗೇನೆ ಇಲ್ಲಿಂದ ತಮ್ಮ ಊರುಗಳತ್ತ ತೆರಳುವಂಥವರು, ಇಲ್ಲೇ ಸಮೀಪದ ಜಿಲ್ಲೆಗಳಿಗೆ ತೆರಳುವಂಥವರು ಕೂಡ ಮೆಜೆಸ್ಟಿಕ್ಗೆ ಬರ್ತಾ ಇದ್ದಾರೆ, ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ಎಲ್ಲವೂ ಕೂಡ ಎಂದಿನಂತೆ ಇದೆ. ಇನ್ನು ಮೇಲೆ ಬಂದ್ಗಳು ಬಿಸಿ ಆಗುತ್ತಾ ಬೆಂಗಳೂರಿನಲ್ಲಿ ಅನ್ನೋಂಥದ್ದು ಕೂಡ ನೋಡಬೇಕಾಗತ್ತೆ. ಇದೇ ರೀತಿಯಲ್ಲಿ ಯಶವಂತಪುರ ಬಸ್ ನಿಲ್ದಾಣದಲ್ಲೂ ಅದೇ ರೀತಿ ಇದೆ. ಹಾಗೇನೆ ಮೈಸೂರು ರಸ್ತೆಯ ಸೆಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಇದೇ ಒಂದು ವಾತಾವರಣ ಕಂಡು ಬರುತ್ತದೆ. ಇಲ್ಲಿ ಆಟೋಗಳು ಯೂನಿಯನ್ ಅವರು ಕೂಡ ನೈತಿಕ ಬೆಂಬಲ ನೀಡಿದೆ, ಸಾರಿಗೆ ಯೂನಿಯನ್ಗಳು ಕೂಡ ನೈತಿಕ ಬೆಂಬಲವನ್ನು ನೀಡಿದೆ. ಹಾಗೇನೆ ಖಾಸಗಿ ವಾಣಿಜ್ಯ ವಹಿವಾಟುಗಳು ಕೂಡ ಎಂದಿನಂತೆ ಇರುವಂಥದ್ದು. ತಿಂಡಿಗಳು ಸಿಗ್ತಾ ಇದೆ, ಹೋಟೆಲ್ಗಳು ಕೂಡ ಓಪನ್ ಆಗಿರುವಂಥದ್ದು. ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಬಂದಿದೆ, ನಾವು ಕ್ಲೋಸ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ನಿರ್ದೇಶನಗಳಾಗಲಿ ಎಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳಿಂದ ಬರ್ತಾ ಇಲ್ಲ. ಕೆಲವು ಸಂಘಟನೆಗಳು ಬಂದು ಪ್ರತಿಭಟನೆಯನ್ನು ಮಾಡುವಂಥ ಪ್ರಕ್ರಿಯೆ ಕೂಡ ಮಾಡಿದ್ರು. ಆದರೆ ಈಗಾಗಲೇ ಪೊಲೀಸ್ ಇಲಾಖೆ ಫ್ರೀಡಮ್ ಪಾರ್ಕ್ನಲ್ಲಿ ಹೊರತಾಗಿ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬಾರ್ದು ಅನ್ನೋಂಥ ನೋಟಿಸನ್ನು ನೀಡಿದೆ. ಬೆಳಗ್ಗೆ 11:30 ಟೌನ್ ಹಾಲಿಂದ ಕೊಟ್ರಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಕೂಡ ಫ್ರೀಡಮ್ ಪಾರ್ಕ್ವರೆಗೆ ನಡೆದಿದೆ. ಆದರೆ ಅಲ್ಲೂ ಕೂಡ ಪೂರ್ವಾನುಮತಿ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇದ್ರ ಜೊತೆಗೆ ನಾನು ಹೇಳಿದಾಗೆ ಕನ್ನಡ ಪರ ಸಂಘಟನೆಗಳು ಯಾರ್ಯಾರು ಬೆಂಬಲ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈಗ ವಾಟಾಳ್ ಪಕ್ಷ ಒಂದು, ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಕಲಾವಿದರ ಸಂಘ ಏನಿದೆ ಅಥವಾ ಅವರ ಅಭಿಮಾನಿಗಳ ಸಂಘ ಇದೆ, ಸಾರಾ ಗೋವಿಂದರ ನೇತೃತ್ವದ, ಅವರು ಒಂದಿಷ್ಟು ಸಂಘಟನೆಗಳು ಬೆಂಬಲ ನಿಲ್ಲಿಸಿದ ಹೊರತು ಅದ್ರ ಹೊರತಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಆಗಲಿ, ನಾರಾಯಣಗೌಡರ ಬಣ ಆಗಲಿ ಯಾರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇಲ್ಲ, ಬಂದ್ಗೆ ಬೆಲವನ್ನು ನೀಡ್ತಾ ಇಲ್ಲ. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣದವರು ಕೂಡ ಇದ್ದಾರೆ. ಅವರು ಪ್ರತ್ಯೇಕ ಹೋರಾಟವನ್ನು ಇವತ್ತು ಮಾಡ್ತಾ ಇರೋದು. ರಾಮನಗರದಿಂದ ಬೆಂಗಳೂರಿಗೆ ನೀರಿನ ವಿಚಾರ ಸಂಬಂಧಪಟ್ಟ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಮುಖಂಡರುಗಳು, ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಹೋರಾಟ ಮಾಡ್ತಿದ್ದಾರೆ ಇವತ್ತು? MES ಪುಂಡಾಟದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಬೆಂಬಲ ಒಂದು ಹೋರಾಟವನ್ನು ಬಂದನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದು. ಸರ್, ನಮ್ಮದು ರಾಜ್ಯಾಧ್ಯಕ್ಷರು ನಮಗೇನು ಬೆಂಬಲ ಹೇಳಿಲ್ಲ. ಇನ್ನೊಂದು ನಮ್ಮದು ಅಲ್ಲಿ ಮೇಘದಾಟೆ ನೀರು ಸಲ ನಾವು ಹೋರಾಟ ಮಾಡಕತ್ತೀವಿ. ನಾವು ಈಗ ರಾಮನಗರದಿಂದ ಪಾದಯಾತ್ರೆ ಹಮ್ಮಿಕೊಂಡಿಸೋದ್ರಿಂದ ಇದು ಸಡನ್ನಾಗಿ ಡಿಸೈಡ್ ನಮ್ಮ ಕಡೆಯಿಂದ ಬೆಂಬಲ ಇಲ್ಲ. ನಿಮಗೆ ಪೂರ್ವಾನುಮತಿ ಹಲವು ಸಭೆಗಳನ್ನು ಮಾಡಿದ್ರು. 1 ತಿಂಗಳ ಮುಂಚೆನೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೂಡ ಕೊಟ್ಟಿದ್ರು. ಎಲ್ಲೋ ಒಂದು ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲೆಲ್ಲಾದರೂ ದ್ವಂದ್ವ ನೀತಿಗಳು ಇತ್ತ ಅನ್ನುವಂಥದ್ದು? ಸರ್, ಆ ಥರ ಏನಿಲ್ಲ ಸರ್. ಯಾಕೆ ನಾವು ಬಿಫೋರ್ 1 ಮಂತ್ ಮುಂದೆ ನಾನು ಆಲ್ರೆಡಿ ನಾವು ಹೋರಾಟ ಮಾಡ್ಕೊಂಡಿದ್ದೀವಿ. ನಾವು ರಾಮನಗರದಿಂದ ಪಾದಯಾತ್ರೆ ಅಂತ ನಾವು ಒಪ್ಕೊಂಡಿದ್ದೀವಿ. ನಾವು ಆದ ಕಾರಣ ಸಲ ಬೆಂಬಲ ನಾವು ಕೊಡೋದಾಗಲ್ಲ. ಹಾಗಾದ್ರೆ ನಿಮ್ಮ ಸಂಘಟನೆಯಿಂದ ಇವತ್ತಿನ ಬಂದ್ಗೆ ಸಪೋರ್ಟ್ ಇಲ್ಲ? ನಮ್ಮ ಸಪೋರ್ಟ್ ಇಲ್ಲ, ನಮ್ಮ ಸಂಘಟನೆಯಿಂದ ಬೆಂಬಲ ಇಲ್ಲ. ನಮ್ಮ ಪಾದಯಾತ್ರೆ ಸಲ ನಾವು ಬೆಂಬಲ ಇಲ್ಲ ಸರ್. ನೀರಿಗಾಗಿ ಹೋರಾಟ ಮಾಡಕತ್ತೀವಿ ಸರ್. ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ನಮ್ಮ ನಾಡಿನ ಜನತೆಗೆ ನೀರಿಗಾಗಿ, ಯಾಕಂದರೆ ತಮಿಳ್ನಾಡಲ್ಲಿ ಆ ಕಡೆ ಸ್ಟ್ಯಾಲ್ನಿ ಇದರಲ್ಲಿ ನೀರು ಸಿಗ್ತಾ ಇಲ್ಲ ನಮ್ಮ ಜನತೆಗೆ, ಇಲ್ಲಿ ಬೆಂಗಳೂರು ಜನತೆಗೆ. ಅದಕ್ಕಾಗಿ ನಾವೇನದ ರಾಮನಗರಿಂದ ಇಲ್ಲಿ ವಿಧಾನಸೌಧ ತನಕ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನಾವು. ಒಟ್ಟಾರೆ ಇದು ಪ್ರವೀಣ್ ಶೆಟ್ಟಿ ಅವರ ಬಣದ ಮುಖಂಡರುಗಳು, ಕಾರ್ಯಕರ್ತರು ಹೇಳುವಂಥದ್ದು. ನಾವು
ವಾಟಾಳ್ ನಾಗರಾಜ್ ಅವರು ಹಾಗೂ ಕನ್ನಡ ಪರ ಸಂಘಟನೆಗಳು ಕರೆದಿರುವಂತಹ ರಾಜ್ಯವ್ಯಾಪಿ ಬಂದ್ಗೆ ನಮ್ಮದೇನು ಬೆಂಬಲ ಇಲ್ಲ, ನಮ್ಮದು ನೀರಿಗಾಗಿ ಹೋರಾಟ ಇದೆ ಅನ್ನುವಂಥದ್ದು. ಒಟ್ಟಾರೆ ಅಂತಂದರೆ ಮೆಜೆಸ್ಟಿಕ್, ಯಶವಂತಪುರ, ಮೈಸೂರು ರೋಡ್, ಹಾಗೇನೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಹಾಗೇನೆ ಪ್ರಮುಖ ಜನನಿಬಿಡ ಪ್ರದೇಶಗಳು ಎಲ್ಲೂ ಕೂಡ ಬಂದ್ ವಾತಾವರಣ ಕಂಡು ಬರ್ತಲ್ಲ. ಇನ್ನುಮೇನೆ ಯಾವ್ದು ಆ ಹೀಟ್ ಕ್ರಿಯೇಟ್ ಆಗುತ್ತಾ ಬೆಂಗಳೂರಲ್ಲಿ ಅನ್ನೋಂಥದ್ದು ಕೂಡ ನೋಡ್ಬೋದು. ಜನರು ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ತಾವು ಎಲ್ಲಿ ಟ್ರಾವೆಲ್ ಮಾಡಬೇಕು ಮಾಡೋರು ಮಾಡ್ತಿದ್ದಾರೆ. ಹಾಗೇನೆ ಬೇರೆ ಬೇರೆ ಅಂತಂದರೆ ಉದ್ಯಮಗಳು, ಹಾಗೇನೆ ಶಾಲೆಗಳು ಓಪನ್ ಆಗಿರೋದು, ಕಾಲೇಜುಗಳು ಇವತ್ತು ಕೆಲವು ಕಡೆ ಎಕ್ಸಾಮ್ ಇದೆ, ಹಾಗಾಗಿ ಅದು ಕೂಡ ನೈತಿಕ ಬೆಂಬಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಬಂಧನ ವಾತಾವರಣ ಈ ಕ್ಷಣದವರೆಗೆ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ಇರುವಂಥದ್ದು, ಬಂದ್ ಆಗುವಂಥದ್ದು ಆಗಿರುವಂತಹ ಸಿಚುವೇಶನ್ಗಳು ಎಲ್ಲೂ ಕೂಡ ಇಲ್ಲಿವರೆಗೆ ಕಂಡು ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.